ಎಲ್ಲರಿಗೂ ನಮಸ್ಕಾರ. ಇವತ್ತು ಕೃಷ್ಣ ಭಾಗ್ಯ ಜಲ ನಿಗಮದ ವಿಜಯಪುರದ ವತಿಯಿಂದ ಗೋವಿಂದ ರಾಠೋಡ್ ಸರ್ ಅವರು ನಮ್ಮ ಒಡೋಡಿಗಿ ಸಮೀಪದ ಏನು ನಮ್ಮ ರೈತರ ಹೊಲದಲ್ಲಿ ಮಂಜುನಾಥ್ ನಾಟಿಕಾರ ಎಂಬ ರೈತರ ಹೊಲದಲ್ಲಿ ಸುಮಾರು 2019ರಲ್ಲಿ ಇಲ್ಲಿ ಒಂದು ಕಾಲುವೆ ಆಗ್ತದೆ. ಅಂದ್ರೆ ಕೆರೆ ನೀರು ತುಂಬು ಯೋಜನೆಯೊಳಗ ಮುಳವಾಡ ಏತ ನೀರಾವರಿ ಒಳಗೆ ಇಲ್ಲಿ ಕೆರೆ ನೀರು ತುಂಬು ಯೋಜನೆಯನ್ನು ಮಾಡಿರ್ತಾರೆ. ಸುಮಾರು 7 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಕಾಮಗಾರಿ ಪ್ರಾರಂಭಗೊಂಡು ಇಲ್ಲಿವರೆಗೆ ಅಂದ್ರೆ ಸುಮಾರು 6 ರಿಂದ 7 ವರ್ಷ ಆಯ್ತು. ಆ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ. ಅದರಿಂದಾಗಿ ಇವರು ರೈತರು ಮಂಜುನಾಥ್ ಅನ್ನುವಂತ ರೈತರ ಹೊಲದೊಳಗ ಸಂಪೂರ್ಣ 14 ಎಕರೆ ನೀರು ನಿಂತು ಸುಮಾರು 6 ರಿಂದ 7 ವರ್ಷಗಳ ಕಾಲ ಯಾವುದೇ ಒಂದು ಬೆಳೆ ಕೂಡ ಬೆಳೆದಿಲ್ಲ. ಆ ನಿಟ್ಟಿನೊಳಗೆ ಅವರಿಗೆ ಯಾವುದೇ ಪರಿಹಾರ ಕೂಡ ಬಂದಿಲ್ಲ. JMCಯಲ್ಲಿ ಕೂಡ ಅವರಿಗೆ ಕುಷ್ಕಿ ಭೂಮಿ ಅಂತ ಅಂದ್ರೆ ನೀರಾವರಿ ಇದ್ರೂ ಕೂಡ ಕುಷ್ಕಿ ಭೂಮಿ ಅಂತ ಹೇಳಿ ನಮೂದು ಮಾಡ್ಯಾರ. ಅದ್ರ ಜೊತೆಗೆ ದಾಳಿಂಬೆ ಗಿಡಗಳಿದ್ದು ಬಾವಿ ಮತ್ತು ಬೋರ್ವೆಲ್ ಮನೆಗಳಿದ್ರು ಕೂಡ ಹೊಲದಲ್ಲಿ ಏನೂ ಇಲ್ಲ ಅಂತ ಹೇಳಿ ಆ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಇರಬಹುದು ಅಥವಾ ಬೇಜವಾಬ್ದಾರಿಯಿಂದ ಉಳಿದುಕೊಂಡಾವ್. ಆ ನಿಟ್ಟಿನೊಳಗೆ ನಾವೇನದ ಆಲ್ಮಟ್ಟಿಯ CE ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟು ಆದಷ್ಟು ಬೇಗನೆ ಇದಕ್ಕೊಂದು ತನಿಖೆ ಆಗಬೇಕು, ಸ್ಥಾನಿಕ ಚೌಕಾಶಿಯಾಗಿ ಆ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾವು ಕೇಳಿದ್ದೆವು. ಆ ನಿಟ್ಟಿನೊಳಗೆ ಇವತ್ತಿನ ದಿನ ಎಲ್ಲ ಅಧಿಕಾರಿಗಳ ತಂಡ ಈ ರೈತನ ಹೊಲಕ್ಕೆ ಬಂದು ಎಲ್ಲಾ ರೀತಿಯಿಂದ ವೀಕ್ಷಣೆ ಮಾಡ್ಲಿಕ್ಕಾಗಿ ಅದರಲ್ಲಿ ಒಂದಿಷ್ಟು ಯಾವ್ಯಾವ ಕಾಗದ ಪತ್ರಗಳಿದ್ವು ಅಂದ್ರೆ 1972ರಲ್ಲೇ ಇಲ್ಲಿ ಈ ಒಂದು ಹೊಲದಲ್ಲಿ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಂಡು 6 ನಂಬರ್ ಇತ್ತು. ಆದ್ರೂ ಕೂಡ ಹೊಲದಲ್ಲಿ ಯಾವುದೇ ಕರೆಂಟ್ ಇಲ್ಲ ಅಂತ ಹೇಳಿ ಅವರು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳನ್ನ ಆಮೇಲೆ ದಾಳಿಂಬೆ ಗಿಡ ಇದ್ದಂತದ್ದು ತೋಟಗಾರಿಕೆ ಇಲಾಖೆಗಳು ಅಧಿಕಾರಿಗಳು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದು ಸಂಬಂಧಿಸಿದ